ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಇದೀಗ ತಾನೇ ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವಳ ಬಯೋಡೇಟಾ ನೋಡೋದಾದರೆ ಹೆಸರು ಯಶೋಧ ಅಂತೇಳ್ಬಿಟ್ಟು, ವಯಸ್ಸು 35 ವರ್ಷ ಕಂಪ್ಲೀಟ್ ಆಗಿದೆ, ಕೆಲಸ ಗೃಹಿಣಿಯಾಗಿರೋದು, ಊರು ವೈಯಕ್ತಿಕ ಮಾಹಿತಿ ಬೇಡ, ಕಾಲ್ ಮಾಡಿ ಮಾತನಾಡೋಣ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾಳೆ. ಗಂಡ ಇದ್ದಾರೆ, ಆದರೆ ಜಾಸ್ತಿ ಮನೆಯಲ್ಲಿ ಇರೋದಿಲ್ಲ. ಆಸೆ ಏನಪ್ಪ ಅಂದರೆ ಮನೆಗೆ ಕರೆಸಿ ಗುದ್ದಿಸಿಕೊಂಡು ಮಲಗಬೇಕು ಅಂತೇಳಿ. ಇದಿಷ್ಟು ಇವಳಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಇನ್ನಿವರ ಬಳಿರುವ ಕಿಯಾ ಸೊನೆಟ್ ಗ್ರಾವಿಟಿ 9.5 ಲಕ್ಷದ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ಇದರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಜೊತೆಗೆ ಯಾರಾದರೂ ನನ್ನ ಕಷ್ಟ ಕೇಳೋರು ಬೇಕು ಅಂತೇಳಿ ಆ ಒಂದು ವಿಚಾರದ ಬಗ್ಗೆನೂ ಕೂಡ ಕೆಲವೊಂದು ಡೀಟೇಲ್ಸನ್ನು ಕೊಟ್ಟಿದ್ದಾಳೆ. ಸೊ ಮೊದಲನೇದು, ಕಟ್ಟಿಕೊಂಡ ಗಂಡ 5 ವರ್ಷದಿಂದ ಮನೆಯಿಂದ ಹೊರಗಡೆ ಎಲ್ಲೂ ಕೂಡ ಕರೆದುಕೊಂಡು ಹೋಗಿಲ್ಲ. ಸೊ ಕೆಲಸದಲ್ಲಿ ಅಷ್ಟು ಬ್ಯುಸಿ ಇದ್ದಾರೆ ಅಂತೇಳಿ ತಿಳಿಸಿದ್ದಾಳೆ. ರಾತ್ರಿ ಮನೆಗೆ ಬಂದರೂ ಸಹಿತ ಸರಿಯಾಗಿ ರೆಸ್ಪಾನ್ಸ್ ಕೂಡ ಮಾಡೋದಿಲ್ಲ. ಇನ್ನು ಅವರ ಕಡೆ ತಿರುಗಿ ಮಲಗಿದ್ರೂ ಸಹಿತ ದೆಂಗೋ ಮನಸ್ಸು ಕೂಡ ಮಾಡುತ್ತಿಲ್ಲ ಅಂತೇಳಿ ರೀಸನ್ ಕೊಟ್ಟಿದ್ದಾಳೆ. ಇದೊಂದೇ ಕಾರಣಕ್ಕೆ ನನಗೊಂದು ಬೇರೆ ಸಂಬಂಧ ಬೇಕು, ಕಾಲ್ ಮಾಡಿ ಅಂತೇಳಿ. ಇದಿಷ್ಟು ಯಾರಾದರೂ ನನ್ನ ಕಷ್ಟ ಕೇಳೋರು ಬೇಕು ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾಳೆ. ಸೊ ನೋಡಿ ಫ್ರೆಂಡ್ಸ್, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಇನ್ನು ಮುದುಕರ ಸಂಬಂಧವೇ ಯಾಕೆ ಬೇಕು ಅಂತೇಳಿ ಕೆಲವೊಂದು ಕಾರಣಗಳನ್ನು ಸಹಿತ ಕೊಟ್ಟಿದ್ದಾಳೆ, ನೋಡ್ತಾ ಹೋಗೋಣ. ವಯಸ್ಸು ಜಾಸ್ತಿ ಇದ್ದಂತೆ ಮಾಡುವ ಆಸೆ ಕೂಡ ಜಾಸ್ತಿ ಇರುತ್ತೆ ಅಂತೇಳಿ ಮೊದಲ ಕಾರಣ ಕೊಟ್ಟಿದ್ದಾಳೆ. ಎರಡನೇದು, ಮಾಡುವಾಗ ಅವರದ್ದು ಬೇಗ ಔಟ್ ಕೂಡ ಆಗೋದಿಲ್ಲ, ಯಾಕಂದರೆ ಅನುಭವ ಇರುತ್ತೆ. ಮೂರನೇದು, ಬಗ್ಗಿ ಕೊಟ್ಟರೆ ಎಗರಿ ಮಾಡುತ್ತಾರೆ, ಸೊ ಮಜಾ ಕೊಡುತ್ತಾರೆ ಅಂತೇಳಿ ಹೇಳಿರೋದು. ಮೊದಲು ಮುದುಕರಿಗೆ ಕೊಟ್ಟಿದ್ದೇನೆ, ಆ ಒಂದು ಅನುಭವ ಕೂಡ ಇದೆ ಅಂತೇಳಿ ಹಂಚಿಕೊಂಡಿದ್ದಾಳೆ. ಸೊ ಅಂಥವರನ್ನು ಮಾತ್ರ ತುಂಬಾ ಇಷ್ಟಪಡುತ್ತೇನೆ, ಕಾಲ್ ಮಾಡಿ ಅಂತೇಳಿ. ಇದಿಷ್ಟು ಮುದುಕರ ಸಂಬಂಧ ಯಾಕೆ ಬೇಕು ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಸೊ ಇದು ಇವರ ಒಪಿನಿಯನ್ ಆಗಿರುತ್ತೆ, ಇದಕ್ಕೆ ಯಾವುದೇ ರೀತಿಯಾದ ವಿಮರ್ಶೆ ಕೊಡೋದಕ್ಕಾಗೋದಿಲ್ಲ. ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಫೈನಲ್ ಆಗಿ ಇವರ ಬಳಿರುವ ಕಿಯಾ ಸೊನೆಟ್ ಗ್ರಾವಿಟಿ 9.5 ಲಕ್ಷದ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ, ನೋಡ್ತಾ ಹೋಗೋಣ. ಕಾರಿನ ಓವರ್ವ್ಯೂ ಬಂದ್ಬಿಟ್ಟು ರಿಜಿಸ್ಟ್ರೇಷನ್ ಇಯರ್ ಅಕ್ಟೋಬರ್ 2024 ಅಂತೇಳಿ ತಿಳಿಸಿದ್ದಾಳೆ. ಇನ್ಸೂರೆನ್ಸು ಕನ್ಫರೆನ್ಸ್ ಆಗಿರೋದು, ಫ್ಯೂಯಲ್ ಟೈಪು ಪೆಟ್ರೋಲ್ ಸಪೋರ್ಟ್ ಕೊಡುತ್ತೆ. ಏನೋ ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡೇವನ್ನು 7,500 ಕಿಲೋಮೀಟರ್ ಆಗಿದೆ. RTO ಗಾಜಿಯಾಬಾದ್ ಅಂತೇಳಿ ತಿಳಿಸಿರೋದು. ಓನರ್ಶಿಪ್ಪು ಫಸ್ಟ್ ಓನರು. ಇಂಜಿನ್ ಡಿಸ್ಪ್ಲೇಸ್ಮೆಂಟು 119 CC ಅಂತೇಳಿ ತಿಳಿಸಿದ್ದಾಳೆ. 1197 CC ಅಂತೇಳಿ ತಿಳಿಸಿದ್ದಾಳೆ. ಏನೋ ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿರೋದು. ಫ್ರೆಂಡ್ಸ್, ಓವರಾಲ್ ಆಗಿ ನಿಮಗೆ ಪ್ರೊಫೈಲ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.